ಈ ವಿಡಿಯೋಕ್ಕೆ ನಿಮ್ಮ ಕಡೆಯಿಂದ ಪ್ರೀತಿ ಪ್ರೋತ್ಸಾಹ ಭಾಳ ಬರತೈತಿ. ನಿಜವಾಗ್ಲೂ ಅದನ್ನು ನೋಡಿ ನನಗೂ ಭಾಳ ಖುಷಿ ಆಗತ್ತೈತಿ. ನಿಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಪ್ರತಿಯೊಂದನ್ನು ಹಿಂಗೆ ಇರಲಿ ಶಾಂತಕ, ಹಿಂಗೆ ಇರಲಿ ಶಾಂತಕ ಅಂತ ಕೇಳತ್ತೀರಿ. ನಿಜವಾಗ್ಲೂ ಭಾಳ ಖುಷಿ ಆಗೈತಿ ವಿಡಿಯೋ ಮಾಡೋಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ವಿಡಿಯೋ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ನೋ ಫೀಲ್ ನನಗೂ ಬರ್ತೈತಿ. ಆಮೇಲೆ ನಿನ್ನೆ ಸಿದ್ಧಾರ್ಥನ ಕೆಟ್ಟವರನ್ನಾಗಿ ಮಾಡಬೇಡ್ರಿ ಅಂತ ಹೇಳಿದ್ರಿ. ಇಲ್ಲಿ ನಾ ಕೆಟ್ಟವರನ್ನಾಗಿ ಮಾಡತ್ತಿಲ್ಲ. ಯಾಕೆ ತಂದೆ ಆದರೂ ಜಗತ್ತಿನಾಗ ನೋಡ್ರಿ ಬೇಕಾರೆ ನೀವು ತನ್ನ ಮಕ್ಕಳನ್ನ ಎಂಥದೇ ಸ್ಥಿತಿ ಒಳಗಿರಲಿ ಅದಕ್ಕಿಂತ ಜಾಸ್ತಿ ಇರುವಂಥ ಮನೆಗೆ ಮದುವೆ ಮಾಡ್ಕೊಡ್ಬೇಕನ್ನೋ ಆಸೆ ಇದ್ದೇ ಇರ್ತೈತಿ. ಈಗ ಪೂಜಾ ಜೀವನ, ಅಮ್ಮು ಜೀವನ ಹೆಂಗಾಗೈತಿ ಅಂತ ಗೊತ್ತೈತಿ. ಅವ್ರಿಗಿಂತ ತಳಮಟ್ಟದಾಗಿರೋರನ್ನ ಮದುವೆ ಆಗಾಳಕ್ಕೆ. ಸೊ ಸಹಜ ಅದು, ಆ ತಂದೆಗೆ ಆ ಭಾವನೆ ಬರೋದು ಸಹಜ. ಯಾಕಂತಂದ್ರೆ ತಮ್ಮ ಮಕ್ಕಳ ಜೀವನ ಸೆಕ್ಯೂರ್ ಆಗಿರಲಿ ಅನ್ನೋದನ್ನ ಆಸೆ ಪಡ್ತಾರೆ. ಈಗ ಒಂದು ಹೆಣ್ಣು ನೋಡುವಾಗೂ ಎಷ್ಟು ಆರಿಸ್ಕೊಡ್ತಾರೆ, ಹೊಲ ಐತಿಲ್ಲೋ, ಮನೆ ಐತಿಲ್ಲೋ, ನೌಕರಿ ಐತಿಲ್ಲೋ ಅಂತೇಳಿ. ಸೊ ಅದೇ ಅದು ಕಾರಣ. ಅದಕ್ಕೆ ಅವನ್ನ ಹಂಗೆ ಆಡ್ತಿರ್ತಾನಷ್ಟ, ಅವನ್ನ ಕೆಟ್ಟವನಾಗಿಲ್ಲ. ಮುಂದೆ ಬರ್ತಾ ಬರ್ತಾ ಹೆಂಗೆ ಆಗ್ತೈತಿ ಅಂತೇಳಿ ನೀವು ನೋಡ್ರಿ. ಆಮೇಲೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ. ಶಾಂತಕ, ಈಗ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ನೋಡುವ. ದೇವ್ರ ನಮ್ಮ ಪಾಲಿಗೆ ಅದಾನ. ಅಯ್ಯೋ ಅಜ್ಜಿ, ದೇವ್ರಲ್ಲ, ನಾನು ನಿನ್ನ ಪಾಲಿಗಿರೋದು. ಅಮ್ಮು, ನೀನು ರೂಪದಾಗ ದೇವ್ರು ನಮಗೆ ದಾರಿ ತೋರ್ಸಾನಷ್ಟ. ಶಾಂತಕ, ಮೊದಲು ಮನೆದೇವ್ರಿಗೆ ಹೋಗ್ಬೇಕು. ಇವ್ನ ಮದುವೆ ಹಿಂಗೆ ಆಗಂತಲಿ ಹೆಂಗಾರ ಮಾಡಪ್ಪ, ಈ ಮದ್ವೆ ನಿಲ್ಲಿಸ್ಬೇಡ ಅಂತೇಳಿ ದೇವ್ರಿಗೆ ಹರಗಿ ಕಟ್ಕೊಂಡೆ ನಾನು. ಆತ್ಲೆ ಗಿರ್ಜಿ ಆತ. ಈಗ ಮದುವೆ ಆದಮೇಲೆ ಹೆಂಗಿದ್ರು ದೇವ್ರಿಗೆ ಹೋಗಬೇಕಲ್ಲ, ಎಲ್ಲ ಕೂಡ ಆದ್ರೆ ಆತು. ಅಮ್ಮು, ನಾನು ಬರ್ತೀವ. ಅಜ್ಜಿ ತಗೋ. ಅಮೂಲ್ಯ ತಗೋ, ಇದನ್ನು ನಮ್ಮ ತಮ್ಮನಿ ಬಂದ್ಮೇಲೆ ಕೊಡು. ನಾನು ಬಂಗಾರಿಗೆ ನಡಿ ಶಾಂತಕ, ನಡಿ ಕರ್ಕೊಂಡು ಹೋಗ್ತೇನವ. ಅಮ್ಮು ಬಿಟ್ರೆ ನಿಮ್ಮ ಅಜ್ಜಿ ಇಲ್ಲೇ ಇರೋಂತ ಅಂತಾಳ. ಅಯ್ಯೋ ದೇವ್ರಿ, ಹೆಂಗೆ ಹೋಗೋದಪ್ಪ ಈಗ? ಹೋಗ್ಲೇಬೇಕಲ್ಲ, ಅಲ್ಲಿ ಯಾರಿಗೆ ಹೇಳ್ತೀರಿ? ಯಾಕೆ ಮಾಮ, ಆರಾಮಿಲ್ಲ? ಗುಳಿಗೆ ಏನಾದರೂ? ಬೇಡ, ಅದು ಅದು ಈಗ ಒಂಚೂರು ಕೆಮ್ಮತ್ತಷ್ಟೆ. ಓಹೋ, ತಗೋ ಇದನ್ನು ಕುಡಿ. ಏನಿದು? ಹಾಲು ಮಾಮ. ಹಾಲ? ಹಾಲೆಲ್ಲ ಕುಡ್ದು ಅಭ್ಯಾಸ ಇಲ್ಲಮ್ಮ ನನಗೆ. ಅಯ್ಯೋ 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 ಪೆದ್ದ ಮಾಮ, ಇವತ್ತು ಕುಡಿಬೇಕು ಮಾಮ, ತಗೋ ಕುಡಿ. ಇವತ್ತು ಕುಡಿಬೇಕಾ? ಹೌದು ಮಾಮ. ನೀ ಹೇಳಿದ್ಯಲ್ಲ, ಕುಡಿತೆ. ಮಾಮ, ನನ್ನ ಜೊತೆ ಒಂಚೂರು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಿತ್ತು. ಹೇಳಮ್ಮ, ಅದಕ್ಕೆ ಸಂಕೋಚ? ನಾನು ನಿಜ ಹೇಳ್ತೀನಿ, ಸುಳ್ಳು ಹೇಳಬಾರ್ದು ನಿನ್ನ. ಮತ್ತೆ ನಾನು ಯಾಕೆ ಸುಳ್ಳು ಹೇಳಮ್ಮ? ಏನದು? ಅದು 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 ಮಾಮ, ನಿಜವಾಗ್ಲೂ ನೀನು ಇಷ್ಟಪಟ್ಟಿಲ್ಲೇನ? ಇಲ್ಲಪ್ಪ, ಇಲ್ಲ. ಓಹೋ ಹೋ ಹೋ ಹೋ, ಆ ಕಡೆ ಯಾಕೆ ತಿರ್ಕೊಂಡು ಹೇಳಾಕದಿ? ನನ್ನ ಕಡೆ ತಿರ್ಕೊಂಡು ಹೇಳ್ಬೋದಲ್ಲ? ಇಲ್ಲಪ್ಪ. ಮಾಮ, ಯಾವಾಗ ನಿನ್ನ ಮದ್ವೆ ನಿಂತ ನನ್ನ ಮದ್ವೆ ಆಗ್ಬೇಕನ್ನೋದು ನಿನಗೆ ಗೊತ್ತಾಯ್ತು, ನೀವು ಒಂದು ಮಾತು ಅಂದಿಲ್ಲ, ಸುಮ್ಮನೆ ನನ್ನ ಕೊಳ್ಳೆ ತಾಳಿ ಕಟ್ಟಿದಿ. ನಿಜ ಹೇಳು, ನಿನ್ನ ಮನ್ಸೊಳಗೆ ನಾನು ಇರಲಿಲ್ವಾ? ಅಮ್ಮು, ಆ ಥರ ಏನಿಲ್ಲ. ನೋಡಿದಿಲ್ಲ ಸಂದರ್ಭ ಹೆಂಗೆ ಬಂತಂತೇಳಿ ಹಂಗೆ ಆಡಿದಷ್ಟ, ಆ ಥರ ಏನಿಲ್ಲ. ಸರಿ, ನಿದ್ದೆ ಬರತ್ತದ, ಮಲ್ಕೋತೀರಿ. ಮಲ್ಕೋತೀಯಾ? ಮತ್ತೇನು ಮಾಡ್ಬೇಕು? ಹೇಳಿದ್ನಿಲ್ಲ, ನಿನ್ನ ಜೊತೆ ನಾ ಏನೋ ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕಂತೇಳಿ. ಮತ್ತೆ ಸುತ್ತಿ ಬಳಸಿ ಯಾಕೆ ಏನೇನೋ ಕೇಳಾತಿ? ಏನು ಮಾತಾಡ್ಬೇಕು ಅದು ಮಾತಾಡ. ಅದು ಮಾಮ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಕ್ಕೆ ಹೋಗ್ಬೇಡ. ನನಗೆ ಜೀವನದಾಗ ಸಾಕಷ್ಟು ಆಸೆಗಳಿತ್ತು. ನಾನು MBBS ಮಾಡಬೇಕು, ನಾನು ಡಾಕ್ಟರ್ ಮಾಡಬೇಕು ಅಂಥೇಳಿ. ಆದರೆ ನಾನು ಅನ್ಕೊಂಡಂಗೆ ಏನೂ ಆಗಲಿಲ್ಲ. ಅದಕ್ಕೆ ಮಾಮ. ಅದಕ್ಕೆ ನಾ ಏನು ಮಾಡ್ಬೇಕಮ್ಮ? ನೋಡು ಮಾಮ, ನಮ್ಮ ಲೈಫ್ ತುಂಬ ಆರಾಮಾಗಿರ್ಬೇಕು, ನಾವೆಲ್ಲಕ್ಕಿಂತ ಚೆನ್ನಾಗಿ ಬಾಳ್ಬೇಕು ಜೀವನದಾಗ. ನೋಡು ಮಾಮ, ನನಗೆ ಕಲಿಬೇಕಂತ ಆಸೆ ಐತಿ, ನೀನು ಕಲಿಸ್ತೀಯಾ? ಇಷ್ಟು ಹೇಳಿದಿಲ್ಲ ಅಮ್ಮ ನೀನು. ನಿಜವಾಗ್ಲೂ ಮದುವೆ ಆದಮೇಲೆ ಎಷ್ಟೋ ಹೆಣ್ಮಕ್ಳು ತಮ್ಮ ಆಸೆನ, ತಮ್ಮ ಕನಸನ್ನ ಮರೆತು ಬಾಳ್ತಿರ್ತಾರೆ. ಆದರೆ ನೀನು ಮದುವೆ ಆದಮೇಲೂ ಕಲಿಬೇಕನ್ನತ್ತಿಲ್ಲ, ನನಗೆ ಖುಷಿ ಆಯ್ತು. ಬೇಕಾದ್ರೆ ನನ್ನ ಆಸ್ತಿ ಅಡುಗು ಮಾರಾದರೂ ನಿನಗೆ ಕಲಿಸ್ತೇನೆ. ನಿನಗೇನು ಬೇಕೋ ಸಂತೋಷವಾಗಿ ಕಲಿ. ಮಾಮ, ನಿನ್ಗೆ ಗೊತ್ತು, ನಾನು MBBS ಮಾಡಬೇಕಂತ ಆಸೆ ಇಟ್ಕೊಂಡಕ್ಕಿ. ಅದಕ್ಕೆ ಎಷ್ಟು ಖರ್ಚಾಕೈತಿ ಅನ್ನೋದು ನಿನಗೆ ಗೊತ್ತಾ? ದುಡಿಯೋಣ ಅಮ್ಮ, ನನ್ನ ತೋಳೊಳಗೆ ಶಕ್ತಿ ಐತಿ, ಮನಸ್ಸೊಳಗೆ ಮಾಡ್ಬೇಕನ್ನೋ ಛಲ ಐತಿ. ಎಷ್ಟೇ ಕಷ್ಟ ಆಗಲಿ
ನೀನು MBBS ಮಾಡಲೇಬೇಕು. ನಮ್ಮ ಊರಾಗ ಒಂದು ಆಸ್ಪತ್ರೆ ಇಡಲೇಬೇಕು ನೀನು. ಸರಿ ಮಾಮ, ಇನ್ನಿಷ್ಟು ಹೇಳಿದೆಲ್ಲ ಅಷ್ಟೇ ಸಾಕು. ನಾನು ಜೀವನದಾಗ ಕಷ್ಟಪಟ್ಟು ಓದಿ ಮುಂದೆ ಬರ್ತೀನಿ. ಆದರೆ ನಿನಗೆ ಹೆಚ್ಚಿಂದ ತ್ರಾಸು ಕೊಡೋಂಗಿಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ನೀನು ಕಟ್ಟು, ನಾನು ನನ್ನ ಕೈಯಾರೆ ಏನಾಗುತ್ತೋ ಅದನ್ನ ಮಾಡ್ತೀನಿ. ಇಬ್ಬರು ದುಡಿದು ನಮ್ಮ ಜೀವನನ ಚೆಂದಾಗಿ ಕಟ್ಕೊಳ್ಳೋಣ ಮಾಮ. ಯಾರು ಇವತ್ತು ನಮಗೆ ನಿನ್ನ ಜೀವನ ಇಷ್ಟೇ ಅಂತ ಬೆರಳು ಮಾಡಿ ತೋರ್ಸತ್ತಾರೋ ಅವ್ರ ಮುಂದೆ ಹೌದು ಅನ್ನೋ ಭಾಳ ತೋರ್ಸೋಣ. ಯಾರು ಬೆರಳು ಮಾಡಿ ತೋರಿಸಿದ್ರ? ಯಾರಮ್ಮ ಅವ್ರೆ? ಆ ಥರ ಅಲ್ಲ ಮಾಮ, ನಾನು ಹಿಂಗೆ ಸುಮ್ಮನೆ ಹೇಳಿದೆ ಅಷ್ಟೆ. ಇವ್ರೇನು ಮಾಡ್ತಾರೆ, ಇಬ್ಬರು ಮದುವೆ ಯಾರು ಅನ್ಕೋತಿರ್ತಾರಲ್ಲ ಅವ್ರಿಗೆ ನಮ್ಮ ಜೀವನ ಹಿಂಗೂ ಇರ್ಬೋದಾ ಅಂಥೇಳಿ ತೋರ್ಸೋಣ ಅಂಥೇಳಿ. ಸರಿ, ನೀ ಹೆಂಗೆ ಹೇಳ್ತೀಯೋ ಹಂಗೆ. ಮಾಮ, ಇನ್ನೊಂದು ಮಾತು ಹೇಳಮ್ಮ. ನೋಡಿ ಮಾಮ, ನಾವು ಅಂದ್ಕೊಂಡಿದ್ದು ಜೀವನದೊಳಗೆ ಸಾಧಿಸೋ ತನಕ ನಮಗೆ ಮಕ್ಕಳು ಮರಿ ಈ ಥರ ಏನೂ ಬೇಡ ಮಾಮ. ಅಷ್ಟೇ ಅಲ್ಲ. ಸರಿ, ನೀ ಹೆಂಗೆ ಹೇಳ್ತೀಯ ಹಂಗೆ. ಮದುವೆ ಅಂತಂದ್ರೆ ಬರೀ ದೇಹ ಸುಖ ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವನದಾಗ ಅರಿತುಕೊಂಡು ಬಾಳ್ಕೊಂಡು ಇಬ್ಬರಿಗಿಬ್ಬರ ಸುಖನ ದುಃಖನ ಹಂಚ್ಕೊಂಡು ಬಾಳ್ಬೇಕು. ಏನು ತಲೆ ಕೆಡ್ಸ್ಕೊಬೇಡ. ನಾವೇನು ಅಂದ್ಕೊಂಡಿದ್ದೀವಲ್ಲ ಜೀವನದಾಗ ಅದನ್ನ ಸಾಧಿಸೋ ತನಕ ಏನು ಬೇಡ, ಆಯಿತಾ? ನಿಜವಾಗ್ಲೂ ಮಾಮ, ನೀನು ಭಾಳ ಒಳ್ಳೆಯವನು. ಸರಿ ಅಮ್ಮ, ನಂಗೆ ನಿದ್ದೆ ಭಾಳ ಬರತ್ತಿದೆ, ನಾ ಮಲ್ಕೋತೀನಿ. ಸರಿ, ಗುಡ್ ನೈಟ್ ಮಾಮ. ಹಾಂ ಸರಿ. ಸ್ವಲ್ಪ ನಾನು ಇಲ್ಲೊಂದು ಚೂರು ಬದಲಾವಣೆ ಮಾಡ್ಕೊಳಕತ್ತೀನಿ. ಇದು ನನ್ನ ಸಂಸಾರ. ಗಿರ್ಜಿದ ನೋಡಿದ್ರೆ ನೀವು, ಈಗ ನನಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಒಬ್ಬ ಇಲ್ಲಿ ನಿಂತಾನಲ್ಲ ಅವನು, ಇನ್ನೊಬ್ಬ ಬೆಂಗಳೂರಾಗಿರ್ತಾನೆ. ಅವನು ಅಲ್ಲೇ ತನ್ನ ಇಷ್ಟವಾದ ಹುಡುಗಿನ ಪ್ರೀತಿಸಿ ಮದುವೆ ಆಗಿ ಅಲ್ಲೇ ಸೆಟ್ಲ್ ಆಗಿರ್ತಾನೆ. ಇನ್ನು ಮುಂದೆ ಶಾಂತಕನ ಸಂಸಾರದ ಕಥೆನೂ ಇದ್ರ ಒಟ್ಟಿಗೆ ಚಲೋ ಆಕೈತಿ. ದಯವಿಟ್ಟು ನೋಡ್ರಿ, ಇದು ಇಂಟ್ರೆಸ್ಟಿಂಗ್ ಆಗೈತಿ ರೀ. ಈಗ ಮನಸ್ಸಿಗೆ ನೆಮ್ಮದಿ ಆತಪ್ಪ. ಎಲ್ಲಿ ಅದೇನೋ ಅಂತಾರಲ್ಲ, ತಮ್ಮಣ್ಣಿ ಮದುವೆ ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡಂಗೆ ಆತ್ರಿ ಬಾಳೆ. ಅಕಸ್ಮಾತ್ ತಮ್ಮಣ್ಣಿ ಮದುವೆ ನಡಿಲೇ ಇಲ್ಲ ಅಂತ ಅನ್ಕೋರಿ, ಎಂಥ ಕೆಟ್ಟ ಹೆಸರು ರೀ ನಮಗೆ. ಕೆಟ್ಟ ಹೆಸರು ಬಿಡ್ರಿ. ಗಿರ್ಜಿ ಜೀವನದಾಗ ನನ್ನ ಸಲುವಾಗಿ ಹಿಂಗಾತಂತ ಹೇಳಿ ಅದು ಎಷ್ಟು ಕೊರತಿದ್ನೇ ಏನೋಣ. ಖರೇನಲ್ಲಿ ನನಗೂ ಒಂಥರ ಹೆದರಿಕೆ ಬಂದು ಮೈಯೆಲ್ಲ ನಡ್ಕ ಬಂದಿತ್ತಲ್ಲಿ ಆಗೋದು ನೋಡಿದ್ರೆ. ಏನಿದು, ನಾವು ಒಬ್ರಿಗೆ ಒಳ್ಳೇದು ಮಾಡಕ್ಕೆ ಹೋದ್ವಿ, ಇದೇನಪ್ಪ ಈ ನಮನಿ ಆತ ಅಂತ ಹೇಳಿ ಮನ್ಸಿಗೆ ಭಾಳ ಬೇಸರಾಗಿತ್ತು. ಅಂತೂ ಇಂತೂ ದೇವರ ಒಟ್ಟು ಎಲ್ಲ ಒಳ್ಳೆ ಥರದಿಂದ ಮಾಡಿದ್ರು. ಅಂದ್ರು ರೀ, ನೀವೇನ ಹೇಳ್ರಿ, ತಮ್ಮನಿದು ಅಮ್ಮದು ಜೋಡಿ ಹೇಳಿ ಮಾಡಿಸಿದ ಜೋಡಿ ರೀ. ಇಬ್ರು ಒಬ್ರಿಗೊಬ್ರ ಭಾಳ ಹೊಂದಾಣಿಕೆ ಮಾಡ್ಕೊಂಡದಾರ. ನಾನು ಅದ ಅನ್ಕೊಂಡ್ಲಿ, ಅಲ್ಲೆಲ್ಲ ಗಿಡ್ಮಳಿ ಸಿದ್ಧಾರ್ಥ ಮದುವೆಗೆ ಒಪ್ಕೋತಾನಿಲ್ಲೋ ಅನ್ಸ್ಬಿಟ್ಟಿತ್ತು ನನಗೆ. ನೀವೆಲ್ಲ ಅಲ್ಲಿ ಕೇಳೋದು ನೋಡಿ ಅಡ್ಡಿ ಇಲ್ಲ, ಸಿದ್ಧಾರ್ಥಪ್ಪ ಒಪ್ಕೊಂಡ. ಒಪ್ಕೋದ ಏನು ಮಾಡಟ್ರಿ? ತಮ್ಮನಿ ಏನು ಕುಡಿಯವ, ಹಾಳು ಮಾಡವ, ಏನು ಮಾಡವ? ಅಂತಸ್ತಿಲ್ಲ ಒಂಚೂರು ಕಮ್ಮಿ ಅದಾರ, ಒಪ್ಕೊಳ್ಳೋಣ. ನಾಳೆ ಅವರು ಮಗಗ ಸಸಿಗೆ ಹಳೆಯಾದ ಮಗಳಿಗೆ ಕೊಟ್ಟು ನಡೆಸುವಂಗದಾರ. ಯಾಕೆ ಬಿಡ್ತಾನೆ ಹೇಳ್ರಿ? ಹೊರಗಿನವ್ರು ಕೊಟ್ರೆ ಎಂತವದಾನ ಏನದ ಹಳೆಯ ಬಂಗಾರದಂತ ಹಳೆಯ ಸಿಕ್ಕಿಬಿಡ್ರಿ ಅವ್ರಿಗೂ. ಅವ್ವ ಏನಪ್ಪ? ಅವ್ವ, ಅದು ರಾಕೇಶ ಫೋನ್ ಮಾಡಿದ್ದ. ರಾಕೇಶ ಫೋನ್ ಮಾಡಿದ್ನ? ಏನಂತ? ಅದೇನಂತಂದ್ರೆ ಅಲ್ಲಿ ಬಾಡಿಗೆ ಕಟ್ಟೋದು ಕಷ್ಟ ಆಗತ್ತಂತ. ನಾವು ಒಬ್ಬ ದುಡ್ಯಾವ, ಇಲ್ಲಿ ಜೀವನ ನಡ್ಸಾಕ ನಂಗೆ ತ್ರಾಸ ಆಗತೈತಿ, ನಾ ಊರಿಗೆ ಬರ್ತೀನಿ ಅಂತ ಅನ್ನತಾನ. ಬರ್ತಾನಂತ ಹಲ್ಕಟ್ ನನ್ನ ಮಗ ಅವ. ಇಷ್ಟು ದಿನ ಎಲ್ಲ ನಮ್ಮ ಮರ್ಯಾದೆ ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಹೊಳ್ಯಾಗ ಹುಂಚೆ ಅಂತ ತೊಳೆದು ಬಂದಾನ. ಈಗ ಇದಕ್ಕೆ ಬರ್ತಾನಂತ. ಯಾಕಪ್ಪ? ಅಲ್ಲ, ಇಷ್ಟು ದಿನ ಅವ್ನ ಪಗಾರದಾಗಲ್ಲ ಅವ್ನ ಜೀವನ ನಡೆಸಿದ್ದೆ, ಈಗ ಯಾಕೆ ತ್ರಾಸ ಆಗತ್ತಂತ? ಅದು ಏನನವ, ಇಷ್ಟು ದಿನ ನಾ ಒಬ್ಬ ಇದ್ದೆ ಅಕ್ಕಿತ್ತು. ಈಗ ದೊಡ್ಡ ಮನೆ ಮಾಡ್ಬಿಟ್ಟೇನು ಬೆಂಗಳೂರಿನಾಗ, ಬಾಡಿಗೆ ಸಾಲತಿಲ್ಲ, ತಿನ್ನಕ್ಕೆ ಉಣ್ಣಕ್ಕೆ ಸಾಲತಿಲ್ಲ. ಅದಕ್ಕೆ ನಾನು ನನ್ನ ಹೆಂಡತಿ ಊರಿಗೆ ಬಂದ್ಬಿಡ್ಬೇಕಂತ ಮಾಡಿವಿ ಅಂತ ಹೇಳಿದ. ಅದಕ್ಕೆ ನಾನು ಏನಪ್ಪ ನಿನ್ನ ಇಷ್ಟ, ಅವಾಗೊಂದು ಮಾತು ಹೇಳ್ದಂತಕೋ ಅಂತ ಹೇಳಿದೆ. ನಾವು ಲಡ್ದುಲಾಟಿ ನನಗೆ ಫೋನ್ ಹಚ್ಚಕ್ಕೆ ಏನಾಗಿತ್ತು ಅಂತವಂಗ ಸತ್ತೇನಂತ ಅದೇನಂತ ಅವ ನೀನು ಫೋನ್ ಹಚ್ಚನಲ್ಲವ. ನೋಡು, ನಮ್ಮ ಹೊಟ್ಯಾಗ ಇಂಥ ಮಕ್ಳು ಹುಟ್ಟ್ಯಾವ. ಬ್ಯಾಡ್ಲಾ ಅಂತಂದ್ರು. ನಮ್ಮ ಮಾವನ ಮಗಳು ಎಂಥ ಚಂದಿತ್ತು, ಕೈ ತೊಳೆದು ಮುಟ್ಟಬೇಕು. ಕರ್ಪೂರದ ಗೊಂಬೆಗಿತ್ತು. ಅದನ್ನ ಮದುವೆ ಆಗಂತಂದ್ರೆ ಅದನ್ನ ಯಾವುದನ್ನೋ ಕಟ್ಕೊಂಡು ಬಂದ. ಹೋಗ್ಲಿ, ಅವ್ನು ಇಷ್ಟದ ಪ್ರಕಾರ ಕಟ್ಕೊಂಡು ಬಂದ, ನೆಟ್ಟಗ ಜೀವನ ನಡ್ಸತಾನ. ಅದೂ ಇಲ್ಲ, ಈಗ ಇಲ್ಲಿ ಎದಕ್ಕೆ ಬರ್ತಾನಂತ? ಏನೋ ಅವ್ವ, ನನಗೆ ಮಾತ್ರ ಇಷ್ಟು ಹೇಳಿದ. ನಾ ಅವಾಗ ಹೇಗೆ ನೋಡ್ತಂತ ತಗೋ ಅಂತ ಹೇಳಿದೆ. ಏನು ಮಾಡಕತ್ತೈತಿ? ಸರಿ, ಏನು ಹೇಳೋದು ಇದಕ್ಕೆ? ನಾನು ಮೊದಲೇ ಹೇಳಿನ್ಲೆ ನಿನಗೆ, ಆ ಹುಡುಗಿ ನೋಡಿದ್ರೆ ಖರ್ಚಿಗೆ ಭಾಳ ಐತಿ, ನಿನಗೆ ಹೊಂದುವುದಿಲ್ಲ ಅಂಥೇಳಿ. ಇಲ್ಲೂ ನಾಕಿನ್ನ ಮದುವೆ ಆಗೋ, ನಾಕಿಲ್ಲೂ ಸಾಯ್ತೇನಂತಂದ. ಈಗ ಮದುವೆ ಅನ್ಭವಿಸಕತ್ತಾನ, ಮತ್ತೆ ಇಲ್ಲಿ ಲಕ್ಷ್ಮೀ ದಿನ ಬರ್ತಾನಂತ. ಅವ್ ಹೇಂತಿ ನಾವು ಮದುವೆ ಮಾಡ್ಕೊಂಡು ಇಲ್ಲೇ ಬಂದು ಇಲ್ಲೇ ನಮ್ಮ ಜೊತೆ ಉಳಿದು ಬಿಡಪ್ಪ ಅಂತಂದ್ರೆ, ಇಲ್ಲಪ್ಪ ನಾ ಸಿಟ್ಟಿಯಾಗ ಇರ್ತೇನೆ ನಿಂತು ಬಗ್ಗಿದ. ಈಗ ಏನಾಗತ್ತಂತ ಅವಂಗ ಇಲ್ಲೇ ಇಲ್ಲಿ ಬಂದು ಏನು ಮಾಡ್ತಾನಂತಲ ಅವ?
ಅದು ಇಲ್ಲೇ ದಾಡ್ದಾಗ ಯಾವುದೋ ಫೈನಾನ್ಸ್ನಾಗ ಕೆಲಸ ಐತಂತ ಅಲ್ಲಿ ಹೊಕ್ಕಾನಂತ. ಬರ್ಲಿಪ್ಪ, ಬರೋದಕ್ಕೇನಿಲ್ಲ. ಅವ್ನು ಹೆಂಡತಿ ಹೆಂಗತಾಳ ಅಂತ ನಿಮ್ಗೆ ಗೊತ್ತೈತಲ್ಲ, ಗುರ್ಸಿದ್ದ. ಆಕಿಲ್ ಹೊಂದ್ಕೋತಾಳು ಇಲ್ಲು, ಆಕಿ ಆಡೋ ಆಟ, ಆಕಿ ಅರ್ವಿ ನಮಗೆ ಹೊಂದಾಣಿಕೆನ ಬರೋದಿಲ್ಲ ಬಿಡಪ್ಪ. ಹಳ್ಳಿವ ಇಂಥ ಡ್ರೆಸ್ ಹಾಕೋ ಅಂತ ನರ್ತಿಯತಾಳ. ಮದುವೆ ಆದ ಒಂದು 4 ದಿನ ಇಲ್ಲಿದ್ರೆ ಯಾನ ಮನೆ ಆಟ ಆಡಿಸ್ಲ ನೋಡಿದ್ಯಾ ನೀನು? ಈಗ ಮತ್ತೆ ಬಂದಿಲ್ಲಿ ನಿನ್ಗತ್ಲೆ ಆಡಿಸ್ತಾರ. ಒಂದಿಟ್ಟು ನೆಮ್ಮದಿಯಾಗಿ ಉಸಿರು ಬಿಡಂಗಿಲ್ಲ ನೋಡ್ ನಾವು. ಅತ್ತಿಯರ ಯಾಕೆ ಹಂಗಂತೀರಿ? ಸಣ್ಣ ಹುಡುಗಿ ನಮ್ಮ ಸೌಪರ್ಣಿಕ ಇಲ್ರಿ ಈಗ. ನಾವು ಕೇಳ್ದಂಗೆ ಕೇಳ್ತಾಳ, ಒಂದೊಂದ್ಸಲ ತಿದ್ದು ಮಾತಾಡ್ತಾಳು. ಯಾಕೆ ಹಂಗಂತೀರಿ? ಅಲ್ಲ ಎಂದಿಲ್ಲೋ ಅವು ಬರಾಮ ಇಲ್ಲೇ. ಈಗೇನು ಬೆಂಗಳೂರಾಗ ಮನೆ ಮಾಡಿದ್ದ, ಎಂದಿಲ್ಲೋ ಒಂದು ಊರಿಗೆ ಬರಾಮ ಅಲ್ಲ, ಯಾಕಂತೀರಿ? ಬರಲಿ ಬಿಡ್ರಿ. ಸರೋಜಿನಿ, ನಿಂದೇನೋ ಒಳ್ಳೆ ಮನ್ಸವ. ಆ ಹುಡುಗಿ ನೋಡಿದಿಲ್ಲೋ, ಕೆಲಸ ಮಾಡ್ತಿತ್ತು, ಮಾಡಂಗಿಲ್ಲ. ಕೆಲಸ ಹಾರ್ಗಿರ್ಕೊಂಡು ಹೋಗ್ಲಿ, ತಣ್ಣಗನೂ ಇರೋದಿಲ್ಲಕ್ಕೆ. ಬಂದ 4 ದಿನದಾಗ ಏನೇನು ಆಟ ಆಡಿ ಹೋದ್ಲು. ಏನು ಮಾಡಕ್ಕೈತಿ? ನಮ್ಮ ಮನೆ ಬರ್ತಿದ್ದೆ ನಡೀತಿತ್ತಲ್ಲ. ಬಾನ್ ಮತ್ತೇನು ಮಾಡಕ್ಕೈತಿ? ಬಾನ್. ಆತವ, ನೀ ಹೇಳ್ದಂಗೆ ಆಗ್ಲಿ. ಫೋನ್ ಹಚ್ಚಿ ಬಂದ್ಬಿಡುವ, ಅವ್ವ ಅಪ್ಪ ಬಾ ಅಂತ ಹೇಳ್ಯಾರು ಅಂತ ಹೇಳ್ತೇನೆ. ಸರೋಜಿನಿ, ನಾಳೆ ತಮ್ಮನಿನ ಹೇಳ್ತೀನಿ, ಇಬ್ಬರನ್ನು ಊಟ ಕರಿಮ. ಹೊಸಾಗಿ ಮದುವೆ ಕರ ಹೊಸಮಾಲ್ಗಿತ್ತಿ, ಇಲ್ಲಿ ಒಂದು ಏನಾರ ನಿನಗೆ ಆಗಿದ್ದನ ಒಂದಿಟ್ಟು ಅಡುಗೆ ಮಾಡ ಊಟ ಕರಿಮತ್ತ. ಹ್ಞೂ ರೀ ಅತ್ತಿಯ, ಆತು.